ಬಿಗ್ ಬಾಸ್ ಮನೆ ಮಾತುಕತೆ ನಿಮ್ ಜೊತೆ ನಾನು ನಿಮ್ಮ ಸುಜಾತ. ಸುಗಮ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಗುಡ್ ನ್ಯೂಸ್ ಅಂತ ಅನ್ಕೊಂಡಿದ್ದೀರಾ? ಬಿಗ್ ಬಾಸ್ ವೀಕ್ಷಕರಿಗೆ ಗುಡ್ ನ್ಯೂಸ್ ಅನ್ಕೊಳ್ಳಿ. ಯಾಕೆಂತಂದ್ರೆ ನಿನ್ನೆ ಒಂದು ಪ್ರೊಮೋ ಬಿಟ್ಟಿದ್ದಾರೆ ಕಲರ್ಸ್ ಕನ್ನಡದವರು. ಅದರೊಳಗಡೆ ಸುದೀಪ್ ಅವರು ಬಂದ್ಬಿಟ್ಟು ನೋಡಿರ್ತೀರಿ ಈಗಾಗಲೇ ನೀವು ಕೂಡ, ಬಿಗ್ ಬಾಸ್ ಸದ್ಯದಲ್ಲೇ ಬರ್ತಾ ಇದೆ ಅನ್ನೋ ಒಂದು ಹಿಂಟನ್ನ ಕೊಟ್ಟಿದ್ದಾರೆ ನಿನ್ನೆ. ಚೆನ್ನಾಗಿದೆ ಪ್ರೊಮೋ, ಆದ್ರೆ ಜಾಸ್ತಿ ಏನೂ ಇಲ್ಲ, ಸಿಂಪಲ್ ಆಗಿ ಕೊಟ್ಟಿದ್ದಾರೆ ಅಷ್ಟೇನೆ. ಆದ್ರೆ ಬೇರೆ ಬೇರೆ ಕಡೆ ಸ್ಕ್ರೋಲ್ ಮಾಡಬೇಕಾದ್ರೆ ನಾನು ಹೇಳಿದ್ನಲ್ಲ ಇಷ್ಟಕ್ಕೆ ಮುಂಚೆ ವಿಡಿಯೋದಲ್ಲಿ ಅಗ್ನಿ ಪರೀಕ್ಷೆ ಅಂತ ಇರುತ್ತೇನೋ ಈ ಸಲ ಕನ್ನಡ ಬಿಗ್ ಬಾಸ್ ಅಲ್ಲಿ ಅಂತ. ಈಗ ಆಲ್ರೆಡಿ ತೆಲುಗು ಬಿಗ್ ಬಾಸ್ ಬೇರೆ ಬೇರೆ ಬಿಗ್ ಬಾಸ್ಗಳಲ್ಲಿ ಅಗ್ನಿ ಪರೀಕ್ಷೆ ಅನ್ನೋದು ಇದೆಯಲ್ವಾ, ಅದೇ ತರ ಈ ಸಲ ಕನ್ನಡ ಬಿಗ್ ಬಾಸ್ ಅಲ್ಲಿ ಕೂಡ ಅಗ್ನಿ ಪರೀಕ್ಷೆ ಆಲ್ರೆಡಿ ಸ್ಟಾರ್ಟ್ ಆಗಿ ಹೋಗಿದೆ ಅಂತ ಕಾಣಿಸ್ತಾ ಇದೆ. ನೋಡಿದ್ರೆ ಹೇಳ್ತಾ ಇದ್ದಾರೆ ಎಲ್ಲ ಸೆಲೆಕ್ಷನ್ ಎಲ್ಲ ಆಗಿರುತ್ತೆ, ಕಾಮನ್ ಪೀಪಲ್ ಸೆಲೆಕ್ಷನ್ ಎಲ್ಲ ಆಗಿರುತ್ತೆ. ಇನ್ನೇನು ಅಗ್ನಿ ಪರೀಕ್ಷೆ ಆದ್ಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ರೆಡಿ ಆಗಿರಿ. ಬಿಗ್ ಬಾಸ್ ನೋಡೋ ವೀಕ್ಷಕರು, ಬಿಗ್ ಬಾಸ್ ನೋಡೋರಿಗೆ ಒಂದು ಹಬ್ಬನೇ ಅಲ್ವಾ ಬಿಗ್ ಬಾಸ್ ಸೀಸನ್ ಅಂದ್ರೆ. ಈ ಸಲ ಬಿಗ್ ಬಾಸ್ ಹೇಗಿರುತ್ತೆ ಏನ್ ಕತೆ ಅಂತ ನೋಡೋಣ. ಎಲ್ಲ ಸಣ್ಣದಾಗಿ ನನ್ನ ಪ್ರಯತ್ನ, ನಾನೊಂದು ಸಣ್ಣದಾಗಿ ರಿವ್ಯೂ ತರ ಮಾಡೋದಷ್ಟೇನೆ, ಕಾಮನ್ ಆಗಿ ನಿಮ್ ಜೊತೆ ಮಾತಾಡೋದು. ನಮ್ಗೆ ಮೇನ್ ಗೇಮ್ಸ್ ಎಲ್ಲ ಚೆನ್ನಾಗಿರ್ಬೇಕು ಅಂತ. ಯಾವ್ಯಾವ ಗೇಮು ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಇದ್ರೆ ಇಷ್ಟ ಆಗುತ್ತೆ, ಇಷ್ಟರವರೆಗೂ ನೀವು ನೋಡಿರೋ ಗೇಮ್ಗಳಲ್ಲಿ ಯಾವ್ದು ಇಷ್ಟ ಆಗುತ್ತೆ ಏನ್ ಕತೆ ಅನ್ನೋದನ್ನೆಲ್ಲ ಕೆಳಗಡೆ ಕಾಮೆಂಟ್ ಅಲ್ಲಿ ಹಾಕಿ. ಯಾವ್ಯಾವ ಗೇಮ್ಗಳು ಇಷ್ಟ ಅಂತ. ವಾಟರ್ ಗೇಮ್ ಇರುತ್ತೆ, ಫಾರೆಸ್ಟ್ ಇಂದೆಲ್ಲ ಒಂದು ಇದು ಮಾಡ್ತಾರಲ್ವಾ ಗೇಮ್ಸ್, ಅದೆಲ್ಲ ಚೆನ್ನಾಗಿರುತ್ತಾ, ಯಾವ್ದು ಚೆನ್ನಾಗಿರುತ್ತೆ, ನಿಮಗೆ ಇಂಟ್ರೆಸ್ಟ್ ಆಗಿರೋ ಗೇಮ್ಸ್ ಯಾವುದು ಅಂತ. ಡ್ರಮ್ಮಲ್ಲಿ ವಾಟರ್ ತುಂಬಿಸೋದು, ಮತ್ತೆ ಚಕ್ರ ವ್ಯೂಹನ ದಾಟ್ಕೊಂಡ್ಬಿಟ್ಟು ಹೊರಗಡೆ ಹೋಗೋದು, ಅಂತ ಗೇಮ್ಗಳೆಲ್ಲ ಇಷ್ಟ ಆಗುತ್ತಾ ಏನ್ ಕತೆ ಅಂತ ಕಾಮೆಂಟ್ ಮಾಡಿ. ಆದ್ರೆ ಈ ಅಗ್ನಿ ಪರೀಕ್ಷೆ ಕೂಡ ಅದೇ ತರ ಗೇಮ್ಗಳೆಲ್ಲ ಇರುತ್ತೆ ಕಾಮನ್ ಪೀಪಲ್ಗಳಿಗೆ. ಇನ್ನೊಂದು ಮುಖ್ಯ ವಿಚಾರ ಏನು ಅಂತಂದ್ರೆ, ನಾನು ಅಲ್ಲಿ ಇಲ್ಲಿ ನೋಡ್ತಾ ಇರ್ಬೇಕಾದ್ರೆ ಸಂಗೀತ ಶೃಂಗೇರಿ ಬರ್ಬೋದೇನಾ ಕಾಮನ್ ಇದು ಅಗ್ನಿ ಪರೀಕ್ಷೆ ಜಡ್ಜ್ ಆಗಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸಂಗೀತ ಶೃಂಗೇರಿ, ವಿನಯ್ ಅವರು, ಶ್ರುತಿ ಅವರು, ಇನ್ಯಾರು ಬರ್ಬೋದು, ಗಿಲ್ಲಿ ಅವ್ರು ಬರ್ತಾರೆ ಅಂತ ಹೇಳ್ತಾ ಇದ್ರು. ಗೊತ್ತಿಲ್ಲ ಯಾರ್ಯಾರು ಬರ್ತಾರೆ ಏನ್ ಕತೆ ಅಂತ. ಬಿಗ್ ಬಾಸ್ ಈಗ ಆಲ್ರೆಡಿ ಸೀಸನ್ ಅಲ್ಲಿ ಗೆದ್ದಿರೋರ್ನೇ ಈ ತೆಲುಗು ಬಿಗ್ ಬಾಸ್ಗಳಲ್ಲೆಲ್ಲ ಅವರೇ ಬರ್ತಾರೆ. ಗೆದ್ದಿರೋರು, ರನ್ನರ್ ಅಪ್ ಆ ತರ ಇರೋರ್ನ ಕರೆಸ್ತಾರೆ. ಇನ್ನೊಂದು, ನನಗೆ ಸಂಗೀತ ಶೃಂಗೇರಿ ಬರ್ತಾರೆ ಅಂದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಸಂಗೀತ ಶೃಂಗೇರಿ ಚೆನ್ನಾಗಿ ಗೇಮ್ಸ್ ಎಲ್ಲ ಚೆನ್ನಾಗಿ ಆಡಿದಾರಲ್ವಾ. ವಿನ್ ಆಗ್ತಾರೆ ಅನ್ಕೊಂಡಿದ್ವಿ, ವಿನ್ ಆಗಿಲ್ಲ. ಆದ್ರೆ ಬಂದ್ರೆ ಖುಷಿ ಆಗುತ್ತೆ, ಇನ್ನೊಂದ್ಸಲ ನೋಡ್ಬೋದು. ಸಂಗೀತ ಶೃಂಗೇರಿ ಯಾವ ತರ ಜಡ್ಜ್ ಮಾಡಿ ಒಳ್ಳೆ ಕಂಟೆಸ್ಟೆಂಟ್ಸ್ ಸೆಲೆಕ್ಟ್ ಮಾಡ್ತಾರ ಏನ್ ಕತೆ ಅಂತ ಎಲ್ಲ ನೋಡ್ಬೋದು. ಇನ್ನು ರಕ್ಷಿತಾ ಬರಲ್ಲ ಅಂತ ಕಾಣಿಸುತ್ತೆ, ಕ್ವಾಟ್ಲೆ ಕಿಚನ್ ಅಲ್ಲಿ ಮಾಡ್ತಾ ಇದಾರಲ್ವಾ, ರಕ್ಷಿತಾ ಬರಲ್ಲ ಅನ್ಸುತ್ತೆ. ಗಿಲ್ಲಿ ಮೂವಿ ಬರ್ತಾ ಇದೆ ಅಂತ ಹೇಳ್ತಾ ಇದಾರಲ್ಲ, ಗಿಲ್ಲಿ ಬರೋದು ಡೌಟೇನೆ. ಇನ್ಯಾರು ಚೆನ್ನಾಗಿ ಆಟ ಆಡ್ತಾ ಇದ್ರು ಅಂತವ್ರನ್ನೆಲ್ಲ ಕರ್ಸ್ಬೇಕು ಜಡ್ಜ್ ಆಗಿ. ಆಟದಲ್ಲಿ ಒಳ್ಳೆ ಡಿಸಿಷನ್ ತಗೊಳೋರು ಅಂತವ್ರನ್ನ ಈ ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಮಾಡಿದ್ರೆ, ಅವ್ರು ಒಳ್ಳೆ ವ್ಯಕ್ತಿಗಳನ್ನ ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ. ನೋಡೋಣ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ. ನಿಮ್ ಪ್ರಕಾರ ಜಡ್ಜ್ ಆಗಿ ಯಾರು ಬರ್ಬೋದು ಅಗ್ನಿ ಪರೀಕ್ಷೆಗೆ? ಎಲ್ಲಾ ಭಾಷೆಗಳಲ್ಲೂ ಅಗ್ನಿ ಪರೀಕ್ಷೆ ಅನ್ನೋದು ನಡೀತಾ ಇದೆ. ಕನ್ನಡದಲ್ಲಿ ನಡೀತಾ ಇರ್ಲಿಲ್ಲ, ಈ ಸಲ ಫಸ್ಟ್ ಟೈಮ್ ಕನ್ನಡದಲ್ಲಿ ಬರ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಈಗ ಆಲ್ರೆಡಿ ನಾನು ಒಂದ್ಸಲ ಹೇಳಿದ್ದೀನಿ ಅಗ್ನಿ ಪರೀಕ್ಷೆ ಬಗ್ಗೆ ಎಲ್ಲ. ಈಗ ಅಗ್ನಿ ಪರೀಕ್ಷೆ ಇದೆ ಅಂತ ಎಲ್ಲ ಕಡೆ ಸ್ಕ್ರೋಲ್ ಮಾಡ್ತಾ ಇರ್ಬೇಕಾದ್ರೆ ನೋಡಿದೆ. ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋ. ನೋಡೋಣ ಏನೇನ್ ಗೇಮ್ಸ್ ಎಲ್ಲ ಇಟ್ಟಿರ್ತಾರೆ. ಈ ಅಗ್ನಿ ಪರೀಕ್ಷೆ ಕೂಡ ಟಫ್ ಆಗಿರುತ್ತೆ ಗೇಮ್ಸ್ ಎಲ್ಲ, ನೋಡ್ತೀವಲ್ವಾ. ಸ್ಯಾಕ್ರಿಫೈ ಮಾಡೋ ಗೇಮ್ಸ್ ಇರುತ್ತೆ, ಆಟ ಆಡೋದೆ ಬೇರೆ ಬೇರೆ ಗೇಮ್ಸ್ಗಳೆಲ್ಲ ಇರ್ತವೆ. ನೋಡೋಣ ಏನ್ ಗೇಮ್ಸ್ ಎಲ್ಲ ಇಟ್ಟಿರ್ತಾರೆ, ಎಂಜಾಯ್ ಮಾಡೋಣ ಈ ಗೇಮ್ಸ್ನೆಲ್ಲ ನೋಡ್ತಾ. ಚೆನ್ನಾಗಿ ಆಡ್ಲಿ, ಒಳ್ಳೊಳ್ಳೆ ಕಂಟೆಸ್ಟೆನ್ಸ್ ಈ ಸಲ ಬರ್ಲಿ ಅಂತ ಯೋಚನೆ ಮಾಡ್ತಾ ಇದೀವಿ. ಯಾರು ಬರ್ತಾರೆ ಏನ್ ಕತೆ, ನಿಮ್ ಪ್ರಕಾರ ಯಾರು ಬರ್ಬೋದು? ಯಾರ್ಯಾರೋ ಬರ್ತಾರೆ ಅಂತ ಹಾಕ್ತಾ ಇದ್ದಾರೆ, ಬಟ್ ನಮ್ಗದು ಗೊತ್ತಾಗಲ್ಲ ಅಲ್ವಾ ಕಡೆಯವರೆಗೂ. ನಿಮ್ಗೇನಾರು ಐಡಿಯಾ ಇದ್ರೆ ಕಾಮೆಂಟ್ ಮಾಡಿ, ಯಾರು ಬರ್ಬೋದು ನಿಮ್ ಪ್ರಕಾರ, ನಿಮ್ಗೆ ಇಷ್ಟವಾದವ್ರು ಯಾರು ಬರ್ತಾರ ಏನ್ ಕತೆ ಅಂತ ಕಾಮೆಂಟ್ ಮಾಡಿ. ಹಾಗೆ ಮತ್ತೆ ನೋಡೋಣ, ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತೆ ಇನ್ನು ನೆಕ್ಸ್ಟ್ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಹೋಗೋಣ.
ಅದ್ರ ಜೊತೆಲಿ ನನ್ನ ಕಂಟೆಂಟ್ಗಳು ಬೇರೆ ಬೇರೆ ಕಂಟೆಂಟ್ಗಳು ಕೂಡ ಇರ್ತವೆ. ಟ್ರಾವೆಲ್ ಕಂಟೆಂಟು, ಕುಕ್ಕಿಂಗ್ ಕಂಟೆಂಟ್ ಎಲ್ಲ ಇರುತ್ತೆ. ಬಿಗ್ ಬಾಸ್ ಕೂಡ, ಬಿಗ್ ಬಾಸ್ ಅಂದ್ರೆ ಹೋಲ್ ಎಲ್ಲ ಇರುತ್ತಲ್ವ, ಅದೇ ತರ ನಮ್ದು ಚಾನಲ್ ಕೂಡ, ಸುಗಮ ಕ್ರಿಯೇಷನ್ ಚಾನಲ್ ಕೂಡ ಅದೇ ತರನೇ ಆಲ್ ಇನ್ ಒನ್, ಎಲ್ಲ ಒಂದರಲ್ಲೇ ಇರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಒಂದ್ ವೇಳೆ ನೀವೇನಾದ್ರು ಸುಗಮ ಕ್ರಿಯೇಷನ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣನೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬಿಗ್ ಬಾಸ್ನ ಎಲ್ಲಾ ವಿಚಾರಗಳನ್ನು ಮಾತಾಡ್ತಾ ಹೋಗೋಣ. ನಿಮ್ಮ ಅನಿಸಿಕೆನ ನೀವು ಹೇಳಿ, ನನ್ನ ಅನಿಸಿಕೆನ ನಾನು ಹೇಳ್ತೀನಿ. ಬಿಗ್ ಬಾಸ್ನ ನೋಡ್ತಾ ಎಂಜಾಯ್ ಮಾಡೋಣ.